ಸಿಇಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ KA ಕಡೆಯಿಂದ ಒಂದು ಎಚ್ಚರಿಕೆ ಬಂದಿದೆ. ಡೆಫಿನೆಟ್ಲಿ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಅಪ್ಡೇಟ್ ಬಗ್ಗೆ ನೀವು ಇವಾಗ ತಿಳ್ಕೊಂಡಿಲ್ಲ ಅಂದ್ರೆ ಕೌನ್ಸಿಲಿಂಗ್ ಟೈಮಲ್ಲಿ ನಿಮಗೆ ಮೇಜರ್ ಆಗಿ ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಹಾಗಾದ್ರೆ KA ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸ್ ಇನ್ನೂ ಲೇಟೆಸ್ಟ್ ಆಗಿ ನಿಮಗೆ ಮಾಹಿತಿ ಬಂದಿದೆ KA ಕಡೆಯಿಂದ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಅಲ್ಲಿ ಕಾಲೇಜ್ ಒಂದು ಕಾಲೇಜ್ ಪ್ರಾಡಕ್ಟ್ ಇದೆ. ಜಸ್ಟ್ ನಿಮ್ಮ ಸಿಟಿ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅಂತ ಎಂಟರ್ ಮಾಡಿ, ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಯಾವ ಒಂದು ಬ್ರಾಂಚ್ ಅಲ್ಲಿ ನೀವು ಸೀಟ್ ನೋಡ್ತಾ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಸಾಕು. ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಯಾವ ಕಾಲೇಜ್ಗಳು ಅಲಾಟ್ಮೆಂಟ್ ಆಗ್ಬೋದು ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಯಾವುದೇ ತರಹದ ಚಾರ್ಜಸ್ ಇರಲ್ಲ. ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಸಿಇಟಿ ಮತ್ತೆ ನೀಟ್ ವಿದ್ಯಾರ್ಥಿಗಳು, ಸಿಇಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾವು ಯಾವಾಗ ಆಪ್ಷನ್ ಮಾಡ್ತೀವಿ, ಯಾವ ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ತೀವಿ ಅಂತ ವೆಯ್ಟ್ ಮಾಡ್ತಾ ಇರಾ. ಇಲ್ಲಿ KA ಕಡೆ ಒಂದು ಮೇಜರ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನ ಕೊಟ್ಟಿರಾ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಎಲ್ಲಾರ್ಗು ಒಂದು ಕ್ವಶನ್. ಇಲ್ಲಿ ಸ್ಕ್ರೀನ್ ಮೇಲೆ ನೀವು ಏನ್ ನೋಡ್ತಾ ಇರಲ್ಲ ವೆಬ್ಸೈಟ್, ಇದು KA ವೆಬ್ಸೈಟ್ ಅಥವಾ ಫೇಕ್ ವೆಬ್ಸೈಟ್ ಅನ್ನೋದನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಬಿಟ್ಟು ಕಮೆಂಟ್ ಮಾಡಿ. KA ವೆಬ್ಸೈಟ್ ಆಗಿತ್ತು ಅಂದ್ರೆ ಎಸ್ ಇಟ್ ಇಸ್ KA ವೆಬ್ಸೈಟ್ ಅಂತ ಕಮೆಂಟ್ ಮಾಡಿ. ಏನಾದ್ರೂ ನಿಮ್ಗೆ ಫೇಕ್ ವೆಬ್ಸೈಟ್ ಅನಿಸ್ತಾರೆ, ನೋ ಇಟ್ ಇಸ್ ನಾಟ್ ಎನಿ KA ವೆಬ್ಸೈಟ್ ಅಂತ ಕಮೆಂಟ್ ಮಾಡಿ. ಸರಿನಾ? ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಬೇಕು. ಇಲ್ಲಿ ನೀವು ಕಮೆಂಟ್ ಮಾಡೋದ್ರಿಂದ ಏನೋ ಕಲ್ತ್ಕೊಳ್ಳಲ್ಲ, ಜಸ್ಟ್ ಒಂದು ಇಂಟ್ರಾಕ್ಷನ್ ಆಗುತ್ತೆ ಅಷ್ಟೇ. ನಿಮ್ಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕಾನ್ಫಿಡೆಂಟ್ ಬರುತ್ತೆ. ಇಂಜಿನಿಯರಿಂಗ್ ಸೇರ್ಕೊಬಿಟ್ಟು ನೀವು ಈ ರೀತಿ ಏನಾದ್ರೂ ಇನ್ಫಿನಿಟಿ ಕಾಂಪ್ಲೆಕ್ಸ್ ಇತ್ತು ಅಂದ್ರೆ ತುಂಬಾನೇ ಕಷ್ಟಪಡ್ತೀರಾ. ಯಾಕಂದ್ರೆ ಸೆಮಿನಾರ್ಗಳು ಕೊಡಬೇಕು, ಕಂಪ್ನಿಗಳು ಹೋದಾಗ ಕೂಡ ಸೆಮಿನಾರ್ ಕೊಡಬೇಕು, ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲೂ ಕೂಡ ಸೆಮಿನಾರ್ಗಳು ಇರುತ್ತೆ, ಮತ್ತೆ ಇಂಟರ್ನ್ಶಿಪ್ ಆ ರೀತಿ ಸಾಕಷ್ಟು ನಿಮ್ಗೆ ಪ್ರಾಜೆಕ್ಟ್ಸ್ ಗಳಿರುತ್ತೆ, ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ. ಅದೆಲ್ಲ ಫೇಸ್ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಮಲ್ಲಿ ಇರುವಂತ ಇನ್ಫಿನಿಟಿ ಕಾಂಪ್ಲೆಕ್ಸ್ ಇದೆಯಲ್ಲ, ಅದನ್ನ ನೀವು ರಿಮೂವ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಇಂಜಿನಿಯರಿಂಗ್ ಹೋಗ್ಬಿಟ್ಟು ನೀವು ಈ ರೀತಿ ಇರ್ತೀರಾ ಅಂದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ, ಇಂಟ್ರಾಕ್ಷನ್ ಮಾಡಿ. ಇವಾಗ KA ಕಡೆಯಿಂದ ಬಂದಿರುವಂತ ಅಪ್ಡೇಟ್ಸ್ ಏನಿದೆ ಅದ್ರ ಬಗ್ಗೆ ನಿಮಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಏನ್ ನೋಡ್ತಾ ಇರಾ, ಇದು KA ವೆಬ್ಸೈಟ್ ಅಲ್ಲ, ಇದು ಫೇಕ್ ವೆಬ್ಸೈಟ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ನೋಡಿ URL CETexam2025.com ಅಂತ ಇದೆ. ಆದ್ರೆ ನಿಮ್ಗೆ ಒರಿಜಿನಲ್ ವೆಬ್ಸೈಟ್ ಬಂದ್ಬಿಟ್ಟು ಇದು KA ವೆಬ್ಸೈಟ್ ಆಗಿರುತ್ತೆ. ಇದು URL ನೋಡ್ಕೊಳ್ಳಿ, cet.online.karnataka.gov.in. ಸರಿನಾ? ಈ ರೀತಿ ಇತ್ತು ಅಂದ್ರೆ ಮಾತ್ರ ಒರಿಜಿನಲ್ ವೆಬ್ಸೈಟ್. ಬೇರೆ ಏನಾದ್ರೂ URL ಇತ್ತು ಅಂದ್ರೆ ಇದು ಫೇಕ್ ವೆಬ್ಸೈಟ್ ಆಗುತ್ತೆ. ಜಸ್ಟ್ KA ವೆಬ್ಸೈಟ್ ತರ ಕಾಣುತ್ತೆ, ಆದ್ರೆ ಫೇಕ್ ವೆಬ್ಸೈಟ್ ಆಗಿರುತ್ತೆ. ಸರಿನಾ? ಈ ಒಂದು ವೆಬ್ಸೈಟ್ ನ ನಂಬ್ಕೊಂಡು ನೀವೇನಾದ್ರೂ ಒಂದು ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಹಾಕೋದು ಅಥವಾ ಫೀಸ್ ಕಟ್ಟೋದು ಆನ್ಲೈನ್ ಮಾಡ್ತು ಅಂದ್ರೆ ನಿಮ್ಮ ಮನಿನೂ ಕೂಡ ಹೋಗುತ್ತೆ, ಮತ್ತೆ ನಿಮ್ಮ ಡಾಟಾನು ಕೂಡ ಲೀಕ್ ಆಗುತ್ತೆ. ಇವಾಗ KA ಕಡೆಯಿಂದ ಬಂದಿರುವಂತ ಅಪ್ಡೇಟ್ ಏನಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ಇದೊಂದು ಫೇಕ್ ವೆಬ್ಸೈಟ್ ಇದೆ. ನಿಮ್ಗೆ ತಿಳಿಸ್ಕೊಟ್ನಲ್ಲ, KCETexam2025.com. ಇದು ಯಾವುದೇ ತರದ KA ವೆಬ್ಸೈಟ್ ಆಗಿರೋದಿಲ್ಲ. ಇದರಲ್ಲಿ ಯಾವುದೇ ತರದ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಪೇಮೆಂಟ್ಗಳನ್ನ ಮಾಡಬೇಡಿ ಅಂತ ಹೇಳಿದ್ರೆ. ಸರಿನಾ? ಈ ಒಂದು ಅಪ್ಡೇಟ್ ನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬಿಟ್ಟು ತಿಳಿಸಿ, ಈ ರೀತಿ ಇದೆ ಒಂದು ಅಪ್ಡೇಟ್, ನೀವು ಯಾರು ಕೂಡ ಈ ಒಂದು ವೆಬ್ಸೈಟ್ ನ ಯೂಸ್ ಮಾಡಕ್ ಹೋಗ್ಬೇಡಿ ಅಂತ. ಸರಿನಾ? ಇದನ್ನ KA ಅವ್ರು ಮೊದಲೇ ಹೇಳಿದ್ದಾರೆ. ಈ ರೀತಿ ಇನ್ನೂ ಸಾಕಷ್ಟು ಫೇಕ್ ವೆಬ್ಸೈಟ್ ಬರ್ಬೋದು, ಅದಕ್ಕೋಸ್ಕರ ಕರೆಕ್ಟ್ ಆಗಿ URL ನ ಚೆಕ್ ಮಾಡ್ಕೊಳ್ಳಿ. ನೀವು ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಹಾಕಕ್ಕಿಂತ ಮುಂಚೆ, ಏನೇ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ. ಸರಿನಾ? ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಾಲೇಜ್ ಪೀರಿಯಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.